ಸರ್, ಎಲ್ಲ ಮನೆ ಒಂದೇ ಬಡ್ಜೆಟಲ್ಲೇ ಮುಗಿಸ್ಬೋದಾ? ಸರ್, ಒಂದೊಂದು ಕ್ಲೈಂಟ್ ರಿಕ್ವೈರ್ಮೆಂಟ್ ವೇರಿ ಆದಾಗ ಬಜೆಟ್ ಕೂಡ ವೇರಿ ಆಗೇ ಆಗುತ್ತೆ. ಉದಾಹರಣೆ ಮೆಟೀರಿಯಲ್ಸ್. ಬ್ಲಾಕಿಗೆ ಹೋದಾಗ ಹೈಡ್ರಾಲಿಕ್ ಬ್ಲಾಕು ಸಿಗುತ್ತೆ, ನಾರ್ಮಲ್ ಸಿಮೆಂಟ್ ಕಾಂಕ್ರೀಟ್ ಬ್ಲಾಕು ಸಿಗುತ್ತೆ. ಸ್ಟೀಲ್ಗೆ ಹೋದಾಗ ಪ್ರೈಮರಿ ಸ್ಟೀಲು ಸಿಗುತ್ತೆ, ಸೆಕೆಂಡರಿ ಸ್ಟೀಲು ಸಿಗುತ್ತೆ. ಸಿಮೆಂಟ್ಗೆ ಹೋದಾಗ 43 ಗ್ರೇಡು ಸಿಗುತ್ತೆ, 53 ಗ್ರೇಡು ಸಿಗುತ್ತೆ. ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್ಗೆ ಹೋದಾಗ ಪ್ರೀಮಿಯಂ ಬಜೆಟ್ ಸಿಗುತ್ತೆ, ಪ್ರೀಮಿಯಂ ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್ ಸಿಗುತ್ತೆ, ಮಿಡ್ ವೇರಿಯಂಟು ಸಿಗುತ್ತೆ. ಪ್ಲಂಬಿಂಗಲ್ಲಿ ಹೋದಾಗ ಬ್ರ್ಯಾಂಡ್ಗಳು ಬೇರೆ ಆಗುತ್ತೆ. ಪೇಂಟಿಂಗಲ್ಲಿ ಹೋದಾಗ ಇಂಟೀರಿಯರಲ್ಲಿ ರಾಯಲ್ಗೆ ಹೋಗ್ತಾರೆ ಕೆಲವರು ಟ್ರ್ಯಾಕ್ಟರ್ ಮೋಷನ್ಗೆ ಹೋಗ್ತಾರೆ. ಆಮೇಲೆ ಎಕ್ಸ್ಟೀರಿಯರಲ್ಲಿ ಕೆಲವರು ವಾಟರ್ ಪ್ರೂಫ್ ವೆದರ್ ಪ್ರೂಫ್ಗೆ ಹೋಗ್ತಾರೆ, ಇನ್ನು ಕೆಲವರು ಅಪೆಕ್ಸ್ಗೆ ಹೋಗ್ತಾರೆ. ಸೊ ರೈಲಿಂಗ್ಸ್ ಬಂದಾಗ ಕೆಲವರು SS ಚೂಸ್ ಮಾಡ್ತಾರೆ, ಕೆಲವರು MS ಚೂಸ್ ಮಾಡ್ತಾರೆ. ಇದೆಲ್ಲ ವೇರಿ ಆಗುತ್ತೆ. ಸೊ ಪ್ರಾಪರ್ ಪ್ಲ್ಯಾನಿಂಗ್ ಇದ್ದರೆ ಬಜೆಟ್ ಕಂಟ್ರೋಲು ಮಾಡ್ಬೋದು. ಅಂದ್ಕೊಂಡಿರೋ ಹಾಗೆ ನಿಮ್ಮ ಕನಸಿನ ಮನೆಯನ್ನು ಕಟ್ಟಬಹುದು. ಧನ್ಯವಾದಗಳು. ಈ ತರ ಹೆಚ್ಚಿನ ಕಂಟೆಂಟ್ ವಿಡಿಯೋಗಾಗಿ ಶಿವಶೈವ ಕನ್ಸ್ಟ್ರಕ್ಷನ್ಸ್ ಪೇಜ್ ಅನ್ನು ಫಾಲೋ ಮಾಡಿ.